ಸರ್ಕಾರಿ ನೌಕರರ ಬಡ್ಡಿ ಕಿರುಕುಳಕ್ಕೆ ಬೇಸತ್ತು ವಿಕಲಚೇತನನೋರ್ವ ಕುಟುಂಬ ಸಮೇತ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಿರ್ಜೇನಹಳ್ಳಿ ಗ್ರಾಮದ ಲೋಕೇಶ್ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಎಸ್ಡಿಎ ನೌಕರನಾಗಿರುವಂತಹ ಗೋವಿಂದಪ್ಪನಿಂದ 8,40,000 ಬಡ್ಡಿ ಸಾಲವನ್ನ ಪಡೆದಿದ್ದ. ಈ ವೇಳೆ ಲೋಕೇಶ್ನ 6 ಬ್ಲಾಂಕ್ ಚೆಕ್ಗಳನ್ನು ಗೋವಿಂದಪ್ಪ ತೆಗೆದುಕೊಂಡಿದ್ದು, ಸಾಲ ವಾಪಸಾತಿ ಬಳಿಕ ಹೆಚ್ಚಿನ ಹಣದ ಆಸೆಗಾಗಿ ಗೋವಿಂದಪ್ಪ ಬೇರೆಯವರಿಗೆ ಚೆಕ್ಗಳನ್ನು ಕೊಟ್ಟು 40 ಲಕ್ಷಕ್ಕೆ ಚೆಕ್ ಬೌನ್ಸ್ ಕೇಸನ್ನ ದಾಖಲಿಸಿ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಲೋಕೇಶ್ ಆರೋಪ ಮಾಡಿದ್ದಾರೆ. ಇನ್ನು ವಿಕಲಚೇತನನಾಗಿರುವಂತಹ ಲೋಕೇಶ್ ಪತ್ನಿ ಸೇರಿದಂತೆ 3 ಜನ ಹೆಣ್ಣು ಮಕ್ಕಳೊಂದಿಗೆ ಕೂಲಿಯನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಕೋರ್ಟ್ಗಳಿಗೆ ಅಲೆಯಲಾಗದೆ ಇತ್ತ ಹಣ ಹೊಂದಿಸಲು ಆಗದೆ ಸಂಕಷ್ಟವನ್ನ ಪಡೆದಿದ್ದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎನ್ ಲೋಕೇಶ್ ನನ್ನ ಹೆಸರು. ನಮ್ಮದು ಬಿರ್ಜೇನಹಳ್ಳಿ. ನಾವು ಗೋವಿಂದಪ್ಪ ಹತ್ರ 8,50,000 ಸಾಲವನ್ನು ತಗೊಂಡಿದ್ರಿ. ಅದು ಕುರಿ ವ್ಯಾಪಾರಕ್ಕಂತ ತಗೊಂಡಿದ್ದು. ಕುರಿ ವ್ಯಾಪಾರಕ್ಕೆ ಅಂದ್ಬಿಟ್ಟು ತಗೊಂಡ್ರಿ. ನಮ್ಗೆ ನಡೆಯುವಾಗ ಬಡ್ಡಿಗೆ ಚೆನ್ನಾಗಿ ಕಟ್ಟಿದ್ರಿ. ನಡೆದಿದ್ದಾಗ ಸ್ವಲ್ಪ ಡಿಲೇ ಮಾಡಿದ್ರಕ್ಕೆ ಕೊಡೋಕ್ಕಾಗ ಲೇಟ್ ಆಗಿದ್ರಕ ಅವರು ಬಂದು ಮನೆ ಹತ್ರ ಗಲಾಟೆ ಮಾಡಿದ್ರಕ ಕೈವಾರ ಮಂಜುನಾಥ್, ಅಜಯ್ ಕುಮಾರ್ ಬಂದು ನ್ಯಾಯ ಪಂಚಾಯತಿ ಮಾಡಿ 3,10,000 ರೂಪಾಯಿ ಕುರಿ 37 ಕುರಿ ಮನೆಯಲ್ಲೇ ತುಂಬ್ಕೊಂಡು ಟಾಟಾ ಎ ಸಿಗೆ ಹಾಕ್ಕೊಂಡು ಹೋದರು. ನಾವು 3,10,000 ರೂಪಾಯಿ ಕೊಟ್ರಿ. ಫೋನ್ಪೇ ಮಾಡಿದ್ರಿ ಅವ್ರಿಗೆ ಅಂತಿ ಅಕೌಂಟ್ಗೆ. ಅವರು ಕೊಟ್ಟಿರೋದು ದಾಖಲೆ ಇದೆ. ಬಡ್ಡಿ ಕಟ್ಟಿ ಸಾಕಾಯಿತು. ನಮ್ಗೆ ಕೂಲಿ ಮಾಡೋಕ್ಕೆ ಯತ್ನಿಲ್ಲ. ಒಂದು ಜಮೀನು ತಗೊಂಡಿದ್ರೆ ಅದರಲ್ಲಿ 1 ಎಕರೆ ಜಮೀನು ಬೇಕು ಅಂತ ಗೋವಿಂದಪ್ಪ ಭಾರಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ನಮಗೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋದ್ರಿ. ಹಾಗೆಲ್ಲ 6 ಚೆಕ್ಕು ಖಾಲಿ ಚೆಕ್ಕು ಸಂತೆಕಳ್ಳಿ ಬ್ರಾಂಚು ಪ್ರೀತಿ ಕೃಷ್ಣ ಬ್ಯಾಂಕು ಸಂತೆಕಳ್ಳಿ 6 ಚೆಕ್ ಕೊಟ್ಟಿದ್ದೀನಿ. 6 ಚೆಕ್ಕದಲ್ಲಿ 4 ಚೆಕ್ಕು 9 ಲಕ್ಷಕ್ಕೆ ಹಾಕಿಬಿಟ್ಟು ನಮ್ಗೆ ಜಾಸ್ತಿ ಚಿತ್ರಹಿಂಸೆ ಕೊಡ್ತಾರೆ ಸರ್. ನಾವು ಸಾಯೋ ಪರಿಸ್ಥಿತಿ ಬಂದಿದೆ. ನನ್ನ ಮಕ್ಕಳು ನಾವು ಪೊಲೀಸ್ ಸ್ಟೇಷನ್ ಮುಂದೆ ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನೋದು ಇದಾಗಿದೆ. ನಾವು ಕೋರ್ಟ್ಗೆ ಅಲ್ದು ಸಾಕಾಗಿದೆ. ನಮ್ಮ ಹೆಂಡತಿ ಕೂಲಿ ಮಾಡ್ಕೊಂಬರ್ಬೇಕು, ನಾವು ತಿನ್ನಬೇಕು, ಆ ಥರ ತೊಂದರೆ ಕೊಟ್ಟರೆ ಜಾಸ್ತಿ ಚಿತ್ರಹಿಂಸೆ ಕೊಡ್ತಾನೆ ಸರ್. ಅವ್ರು ಕೈವಾರ ಮಂಜಣ್ಣ ಪರಿಚಯ ಮಾಡಿಕೊಟ್ಟಿದ್ದು. ನಮ್ಮ ಮನೆಗೆ ಬಂದು ನಾವು ಕುರಿ ಎಲ್ಲ ಸಾಕಣೆ ಮಾಡ್ತಾರೆ, ನಾವು ಹಾಕ್ತೀರಿ ಅಂದ್ಬಿಟ್ಟು ಅವ್ರ ಅಕೌಂಟ್ನಿಂದ ಹಾಕಿದ್ದು. ನಾವೇನು ಮೋಸ ಮಾಡಿಲ್ಲ. ಅವ್ರ ಅಕೌಂಟ್ನಿಂದ ನನ್ನ ಅಕೌಂಟ್ ಬಂದಿದೆ. 8 ಲಕ್ಷ ಬಂದಿದೆ ನೋಡು, ಸತ್ಯ ಇದು. ಅದ ಕಾಂತ ಅಕೌಂಟ್ನಿಂದ 1,50,000 ಬಂದಿದೆ. ವೆಂಕಟಲಕ್ಷ್ಮಮ್ಮ ಅವರು ಚಿಕ್ಕಮ್ಮ ಅವ್ರ ಅಕೌಂಟ್ನಿಂದ 1 ಲಕ್ಷ ಬಂದಿದೆ. ಗೋವಿಂದಪ್ಪ ಅಕೌಂಟ್ನಿಂದ 3 ಲಕ್ಷ ಬಂದಿದೆ. ತಿರ್ಗಾ ಗೋವಿಂದಪ್ಪ ಅಕೌಂಟ್ನಿಂದ 3 ಲಕ್ಷ ಬಂದಿದೆ. ಅವ್ರ ಅಂತ್ಯ ಅಕೌಂಟ್ಗೆ ಫೋನ್ಪೇ 80,000 ಫೋನ್ಪೇ ಅವ್ರ ಅಂತ್ಯ ಕಾಂತ ಅಂತ ಇಷ್ಟು ಮಾಡಿದ್ರಿ. ಇವಾಗ 1 ಎಕರೆ ಕೊಡು ಇಲ್ಲಾಂದರೆ ನಿನ್ನ ಏನಾರ ಮಾಡಿ ಇದು ಮಾಡ್ತೀನಿ ಅಂತ ಗಲಾಟೆ ಮಾಡ್ತಾಯಿದ್ರಿ. ಪ್ರಾಣ ಬದುಕೆ ಹಾಕಿವ್ರಿ. ನನಗೆ 3 ಹೆಣ್ಮಕ್ಳು. ನಾವು 1 ಕಿಲೋಮೀಟ್ರ್ ನಡಿಬೇಕು. ನಾನು 3 ಹೆಣ್ಮಕ್ಳು, ನಾನು ನಮ್ಮ ಹೆಂಡತಿ 8 ಜನನೂ ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿಯಾಗಿದ್ರಿ ನಾವು. ಇವಾಗ ನ್ಯಾಯ ಸಿಕ್ಕಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಅಲ್ದು ಸಾಕಾಗಿದೆ. ಪ್ರಾಣ ತಗೊಳ್ಳೋ ಅಷ್ಟು ಇದಾಗ್ಬಿಟ್ಟಿದೆ ಸರ್ ನಮಗೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.